ಇಬ್ಬರು ಮಾಜಿ ಬೇಸ್ಬಾಲ್ ಆಟಗಾರ ವ್ಯಕ್ತಿತ್ವಗಳು ಪ್ಲೇಗ್ ನಂತರದ ನ್ಯೂ ಇಂಗ್ಲೆಂಡ್ನ ಪ್ರದೇಶದ ರಸ್ತೆಗಳಲ್ಲಿ ಶವಗಳೊಂದಿಗೆ ತೇಲುತ್ತಿರುವಾಗ ಅವರು ಫ್ಲಾಶ್ ಬ್ಯಾಕ್ಗೆ ಹೋಗ್ತಾರೆ. ಇದೊಂದು ಭಯಾನಕ ಕತೆ. ಈ ಚಿತ್ರದ ನಿರ್ದೇಶಕ ಜೆರೆಮಿ ಗಾರ್ಡ್ನರ್. ಈ ಚಿತ್ರದಲ್ಲಿ ಜೆರೆಮಿ ಗಾರ್ಡ್ನರ್, ಆಡಮ್ ಕ್ರೋನ್ಹೈಮ್, ನೀಲ್ಸ್ ಬೊಲ್ಲೆ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಅಡ್ವೆಂಚರ್, ಡ್ರಾಮಾ, ಹಾರರ್ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 6.3 ಮತ್ತು ರಾಟನ್ ಟೊಮೊಟೊದಲ್ಲಿ 80% ಸ್ಕೋರ್ ಮಾಡಿದೆ ಮತ್ತು 66% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಒಬ್ಬ ಮನುಷ್ಯನನ್ನು ತೋರಿಸಲಾಗುತ್ತದೆ. ಇವರ ಹೆಸರು ಮಿಕ್ಕಿ. ಅವನ ಪಕ್ಕದಲ್ಲಿ ಒಂದು ಬ್ಯಾಗ್ ಮತ್ತು ಬೇಸ್ ಬಾಲ್ ಬ್ಯಾಟ್ ಬಿದ್ದಿವೆ. ಸ್ವಲ್ಪ ಸಮಯದ ನಂತರ ಒಬ್ಬ ವ್ಯಕ್ತಿ ಒಳಗಿನಿಂದ ಓಡಿಯೇ ಅಂತ ಕೂಗುತ್ತಾನೆ. ಮನೆಯೊಳಗೆ ಬಂದೂಕಿನಿಂದ ಗುಂಡುಗಳನ್ನು ಹಾರಿಸುತ್ತಿದ್ದ. ಆಗ ಮನೆಯ ಹೊರಗೆ ಕುಳಿತಿದ್ದ ಮಿಕ್ಕಿ ಅವನ ಧ್ವನಿಯನ್ನು ಕೇಳಿ ಅಲ್ಲಿಂದ ಓಡಿ ಹೋಗ್ತಾನೆ. ಈಗ ಒಳಗಿನಿಂದ ಬಂದ ವ್ಯಕ್ತಿ, ಅವನ ಹೆಸರು ಬೆನ್. ಜೊಂಬಿಗಳಿಂದಾಗಿ ಈ ಜಗತ್ತಿನಲ್ಲಿ ಯಾವುದೇ ಮನುಷ್ಯನು ಉಳಿದಿಲ್ಲ ಅಂತ ನಮಗೆ ಹೇಳಲಾಗುತ್ತದೆ. ಈ ಇಬ್ಬರು ಜನರನ್ನು ಹೊರತುಪಡಿಸಿ ಈಗ ಬೆನ್ ತನ್ನ ಬಗ್ಗೆ ಕಾಳಜಿ ವಹಿಸದ ವ್ಯಕ್ತಿ ಮತ್ತು ಅವರು ಬೇಸ್ಬಾಲ್ ಬ್ಯಾಟ್ ಅನ್ನು ಎತ್ತಿಕೊಂಡು ಅವರು ಹೋಗಬೇಕಾದ ಸ್ಥಳಕ್ಕೆ ಹೋಗುತ್ತಿದ್ದರು. ಆದರೆ ಅವನ ಫ್ರೆಂಡ್ ಅಂದರೆ ಮಿಕ್ಕಿ ಅವನಿಂದ ಸಂಪೂರ್ಣವಾಗಿ ಭಿನ್ನ. ಅಂದರೆ ಅವರು ವಾಕ್ಮ್ಯಾನ್ ಬಳಕೆದಾರರಾಗಿದ್ದರು. ಹೆಚ್ಚುವರಿಯಾಗಿ ಬ್ಯಾಟರಿ ಕೀಪರ್ ಮತ್ತು ಸ್ವಯಂ ಕಾಳಜಿಯುಳ್ಳ ವ್ಯಕ್ತಿ. ಇದಾದ ನಂತರ ಇಬ್ಬರು ನಗರದ ಬೇರೆ ಬೇರೆ ಮನೆಗಳಿಗೆ ಹೋಗ್ತಾರೆ. ಈಗ ಆ ಮನೆಗಳಲ್ಲಿ ಯಾರೂ ಇಲ್ಲ. ಆದರೆ ಯಾವುದೇ ಮನೆಯಲ್ಲಿ ಜೊಂಬಿ ಕಂಡು ಬಂದರೆ ಬೆನ್ ಮಾತ್ರ ಅವರನ್ನು ಕೊಲ್ಲುತ್ತಿದ್ದರು. ಆದರೆ ಮಿಕ್ಕವರಿಗೆ ಅಂತಹ ಧೈರ್ಯವಿಲ್ಲ. ಅವರು ವಿವಿಧ ಮನೆಗಳಿಗೆ ಹೋಗಿ ಎಲ್ಲಾ ಅಗತ್ಯ ವಸ್ತುಗಳನ್ನು ಸಂಗ್ರಹಿಸುತ್ತಾರೆ. ರಸ್ತೆಯಲ್ಲೇ ಮಲಗಿ ಕಾಲ ಕಳೆಯುತ್ತಾರೆ ಮತ್ತು ಕೆಲವೊಮ್ಮೆ ನದಿಯಲ್ಲಿ ಕಲ್ಲುಗಳನ್ನು ಎಸೆದು ಆನಂದಿಸಿ ಅದರ ನಂತರ ಅವರು ಆಯಾಸಗೊಂಡಾಗ ಅವರು ರೆಸ್ಟ್ ತೆಗೆದುಕೊಳ್ಳಲು ಪಡೆಯುತ್ತಾರೆ ಮತ್ತು ಅವರ ಸಮಯವು ಹೀಗೆ ಸಾಗುತ್ತಿತ್ತು. ಈಗ ಒಂದು ದಿನ ಹೀಗೆ ತಿರುಗುತ್ತಿರುವಾಗ ಒಂದು ದೊಡ್ಡ ಕಾರನ್ನು ನೋಡ್ತಾರೆ. ಈಗ ಬೆನ್ ತನ್ನ ಗನ್ ತೆಗೆದುಕೊಂಡು ಆ ಕಾರಿನ ಕಡೆಗೆ ಹೋಗ್ತಾನೆ. ಡ್ರೈವರ್ ಸೀಟಿನಲ್ಲಿ ಯಾರೋ ಕುಳಿತಿದ್ದಾರೆ ಮತ್ತು ಅವಳು ಜೊಂಬಿ ಮಹಿಳೆ. ಈಗ ಆ ಜೊಂಬಿ ನಿಧಾನವಾಗಿ ಬಂದು ಬೆನ್ ಕಡೆಗೆ ಹೋಗ್ತಾನೆ. ಆದ್ದರಿಂದ ಬೆನ್ ಅವಳನ್ನು ಗುಂಡಿಕ್ಕಿ ಕೊಲ್ಲುತ್ತಾನೆ. ನಂತರ ಅವನು ಆ ಕಾರಿನೊಳಗೆ ಹೋಗಿ ಅದನ್ನು ಸ್ಟಾರ್ಟ್ ಮಾಡ್ತಾನೆ. ಆಗ ಅದೃಷ್ಟವಶಾತ್ ಆ ಕಾರು ಕೂಡ ಸ್ಟಾರ್ಟ್ ಆಗುತ್ತದೆ. ಇದನ್ನು ನೋಡಿ ಇಬ್ಬರಿಗೂ ತುಂಬಾ ಸಂತೋಷವಾಯಿತು. ಯಾಕೆಂದರೆ ಇಷ್ಟು ದಿನ ಕಾಲ್ನಡಿಗೆಯಲ್ಲಿ ತಿರುಗಾಡುತ್ತಿದ್ದ ಅವರಿಗೆ ಈಗ ಕಾರು ಸಿಕ್ಕಿದೆ. ಮಾತನಾಡುವಾಗ ಮಿಕ್ಕಿ ಬೆನ್ಗೆ ನನ್ನ ಫ್ರೆಂಡ್ ನ ಮನೆಗೆ ಹೋಗೋಣ ಅಂತ ಹೇಳ್ತಾನೆ. ಈಗ ಇಬ್ಬರು ಆ ಕಾರಿನ ಮೂಲಕ ಮಿಕ್ಕಿ ಗೆಳೆಯನ ಮನೆಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಆ ಹುಡುಗಿ ಬಹಳ ಹಿಂದೆಯೇ ತೀರಿಕೊಂಡಿದ್ದಾಳೆಂದು ತಿಳಿಯುತ್ತದೆ. ಮಿಕ್ಕಿ ಆ ಮನೆಗೆ ಹೋಗಿ ಆ ಹುಡುಗಿಯ ಕೋಣೆಯಲ್ಲಿ ಕೂರುತ್ತಾನೆ. ಅವನು ತನ್ನ ಫ್ರೆಂಡ್ ನೊಂದಿಗೆ ಕಳೆದ ಆ ಎಲ್ಲಾ ಕ್ಷಣಗಳನ್ನು ನೆನಪಿಸಿಕೊಳ್ತಾನೆ. ಆಕೆಗೆ ಬೆದರಿಕೆ ಹಾಕುತ್ತಿದ್ದಾನೆ. ಆಗ ಅನ್ನಿ ಕೂಡ ಓಕೆ ಅಂದಳು. ನಾನು ಇನ್ಮುಂದೆ ನಿನ್ನ ಜೊತೆ ಮಾತನಾಡುವುದಿಲ್ಲ. ಈಗ ಇದನ್ನೆಲ್ಲ ಕೇಳಿ ಮಿಕ್ಕಿ ತುಂಬಾ ಕೋಪಗೊಳ್ಳುತ್ತಾನೆ. ಏನೇ ಆಗಲಿ ನಾನು ಅವರನ್ನು ಹುಡುಕುತ್ತೇನೆ ಅಂತ ಮಿಕ್ಕಿ ಹೇಳ್ತಾರೆ. ನಂತರ ಬೆನ್ ಅವನಿಗೆ ಸರಿ ನೀವು ಅವರನ್ನು ಹುಡುಕಲು ಬಯಸಿದರೆ ಅವರನ್ನು ಹುಡುಕಿ ಅಂತ ಹೇಳ್ತಾರೆ. ನನಗೆ ಯಾವುದೇ ಸಮಸ್ಯೆ ಇಲ್ಲ. ಈಗ 2 ರಿಂದ 3 ದಿನಗಳ ನಂತರ ಆ ವಾಕಿ ಟಾಕಿಯಲ್ಲಿ ಮತ್ತೆ ಅವನೊಂದಿಗೆ ಮಾತನಾಡಲು ಅನ್ನಿಗೆ ಮಿಕ್ಕಿ ಕೂಗುತ್ತಾನೆ. ನಂತರ ಬೆನ್ ತಿನ್ನುವಾಗ ಅವನಿಗೆ ಉತ್ತರಿಸ್ತಾನೆ, ನೀವು ತುಂಬಾ ದಿನಗಳಿಂದ ಅವರನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದೀರಿ ಅಂತ. ಆದರೆ ಅವರು ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಅದಕ್ಕಾಗಿಯೇ ನೀವು ಈ ಭರವಸೆಯನ್ನು ಬಿಟ್ಟು ಬಿಡಿ. ಆ ವ್ಯಕ್ತಿ ನನಗೆ ಹೇಳಿದ್ದನೆಂದು ಮಿಕ್ಕಿ ಅವನಿಗೆ ಹೇಳ್ತಾನೆ. ನಿನಗೆ ಇಲ್ಲಿ ಉಳಿಯಲು ಜಾಗವಿಲ್ಲ ಅಂತ. ಆಗ ಖಂಡಿತವಾಗಿಯೂ ಅವನು ಹೋಟೆಲ್ನಲ್ಲಿ ಸ್ಟೇ ಆಗಬೇಕು. ಹೀಗೆ ಯೋಚಿಸ್ತಾ ಎಲ್ಲಾ ಹೋಟೆಲ್ಗಳನ್ನು ಚೆಕ್ ಮಾಡ್ತಾರೆ. ಮಿಕ್ಕಿ ಕೋಣೆಯ ಬಾಗಿಲು ತೆರೆದಾಗ 2 ಜೊಂಬಿಗಳು ಒಳಗಿನಿಂದ ಹೊರಬರ್ತಾರೆ. ನಂತರ ಬೆನ್ ಬೇಗನೆ ಕಾರಿನಿಂದ ಹೊರಬರ್ತಾನೆ ಮತ್ತು ಮಿಕ್ಕಿಯನ್ನು ಕಾರಿನೊಳಗೆ ಕುಳಿತುಕೊಳ್ಳಲು ಹೇಳ್ತಾನೆ. ಅವನು ತನ್ನ ಬೇಸ್ಬಾಲ್ ಬ್ಯಾಟ್ ತೆಗೆದುಕೊಂಡು ಮಿಕ್ಕಿಗೆ ಹೇಳ್ತಾನೆ, ಹೀಗೆ ಆಗುತ್ತೆ ಅಂತ ಮೊದಲೇ ಹೇಳಿದೆ, ನೀನು ನನ್ನ ಮಾತು ಕೇಳಲಿಲ್ಲ. ಅವನು ಕೂಗುವ ಮೂಲಕ ಆ ಜೊಂಬಿಯನ್ನು ಕೊಲ್ಲಲು ಸ್ಟಾರ್ಟ್ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಆ ಇಬ್ಬರು ಜೊಂಬಿಗಳನ್ನು ಕೊಂದ ನಂತರ ಅವರು ಕಾರನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟರು. ಮರುದಿನ ಬೆನ್ ಜಲಪಾತದಲ್ಲಿ ಚೆನ್ನಾಗಿ ಸ್ನಾನ ಮಾಡುತ್ತಿದ್ದಾನೆ. ಆಗ ಜೊಂಬಿ ಹುಡುಗಿಯೊಬ್ಬಳು ನಿಧಾನವಾಗಿ ಕಾರಿನ ಹತ್ತಿರ ಬರುತ್ತಿದ್ದಾಳೆ. ಆ ಕಾರಿನ ಬಾಗಿಲು ಸ್ವಲ್ಪ ತೆರೆದಿತ್ತು. ಅದಕ್ಕೆ ಆ ಜೊಂಬಿ ತನ್ನ ಕೈಯನ್ನು ಒಳಗೆ ಇಟ್ಟು ಮಿಕ್ಕಿ ಹಿಡಿಯಲು ಪ್ರಯತ್ನಿಸುತ್ತಾಳೆ. ಆದರೆ ಇದ್ದಕ್ಕಿದ್ದಂತೆ ಮಿಕ್ಕಿ ಕಣ್ಣು ತೆರೆಯಿತು. ಅವನು ಅಲ್ಲಿಂದ ದೂರ ಸರಿದು ಇನ್ನೊಂದು ಕಡೆಗೆ ಹೋಗ್ತಾನೆ. ಅವನು ಬೇಗನೆ ವಾಕಿ ಟಾಕಿಯನ್ನು ತೆಗೆದುಕೊಂಡು ಬೆನ್ಗೆ ಕರೆ ಮಾಡಲು ಪ್ರಯತ್ನಿಸುತ್ತಾನೆ. ಈಗ ಮಿಕ್ಕಿ ಆ ಜೊಂಬಿ ಹುಡುಗಿಯನ್ನು ನೋಡುತ್ತಿದ್ದಾನೆ. ಇದ್ದಕ್ಕಿದ್ದಂತೆ ಅವಳ ತಲೆ ಸ್ಫೋಟಗೊಳ್ಳುತ್ತದೆ. ಬೆನ್ ಹೊರತುಪಡಿಸಿ ಯಾರೂ ಅವಳ ಮೇಲೆ ಗುಂಡು ಹಾರಿಸಿದ್ದರು. ಇದನ್ನು ನೋಡಿದ ಮಿಕ್ಕಿ ತುಂಬಾ ಶಾಕ್ ಆಗುತ್ತಾನೆ. ಇದಾದ ಬಳಿಕ ಅಲ್ಲಿಂದ ಹೊರಟು ಸಮೀಪದ ಕೆಲ ಸ್ಥಳಗಳಿಗೆ ತೆರಳುತ್ತಾರೆ. ಮೊದಲು ಅವರು ಶಾಲೆಗೆ ಹೋಗ್ತಾರೆ. ಆದರೆ ಎಂದಿನಂತೆ ಅಲ್ಲಿ ಯಾರೂ ಇರಲಿಲ್ಲ. ನಂತರ ಅವರು ಒಂದು ಮನೆಗೆ ಹೋಗ್ತಾರೆ ಮತ್ತು ಆ ಮನೆಯು ಸಂಪೂರ್ಣವಾಗಿ ಖಾಲಿಯಾಗಿದೆ. ಈಗ ಮಿಕ್ಕಿ ಅಂತಹ ಮನೆಯಲ್ಲಿ ಉಳಿಯಲು ಬಯಸಿದರು ಮತ್ತು ಇತರ ಜನರಂತೆ ಸಾಮಾನ್ಯ ಜೀವನವನ್ನು ಕಳೆಯಿರಿ. ಆದುದರಿಂದಲೇ ಹತ್ತಿರ ಬಂದು ಏನೇ ಆಗಲಿ ನಾವು ಇಂದು ರಾತ್ರಿ ಇಲ್ಲಿಯೇ ಇರುತ್ತೇವೆ. ಆ ರಾತ್ರಿ ಮಲಗುವ ಮೊದಲು ಮಿಕ್ಕಿ ಮತ್ತೆ ವಾಕಿ ಟಾಕಿಯನ್ನು ಎತ್ತಿಕೊಂಡು ಹೇಳ್ತಾನೆ, ಅನ್ನಿ ದಯವಿಟ್ಟು ನೀನು ನನ್ನೊಂದಿಗೆ ಮಾತನಾಡು. ಆಗ ಆ ಹುಡುಗಿ ಉತ್ತರಿಸುತ್ತಾಳೆ, ನಾನು ನಿನ್ನೊಂದಿಗೆ ಮಾತನಾಡಿದರೆ ಆಗ ಈ ಜನರಿಗೆ ತಿಳಿಯುತ್ತದೆ ಮತ್ತು ಅವರು ನನ್ನನ್ನು ಇಲ್ಲಿ ಉಳಿಯಲು ಬಿಡುವುದಿಲ್ಲ. ಅದಕ್ಕೆ ದಯವಿಟ್ಟು ನನ್ನ ಜೊತೆ ಮಾತಾಡಬೇಡ. ಅಲ್ಲಿ ಬೆನ್ ಸಂಗೀತವನ್ನು ಕೇಳುತ್ತಾ ನೃತ್ಯ ಮಾಡುತ್ತಿದ್ದಾನೆ. ಆದರೆ ಆತನ ಕೈ
ಕೈಯಲ್ಲಿ ಪಿಸ್ತೂಲ್ ಕೂಡ ಇದೆ. ನಂತರ ಅವನು ಮನೆಯಿಂದ ಕಾಡಿನ ಕಡೆಗೆ ಹೋಗಲು ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿಗೆ ಹೋಗಿ ಕಟ್ಟಿ ಹಾಕಿದ್ದ ಜೊಂಬಿಯನ್ನು ನೋಡ್ತಾನೆ. ಈಗ ಬೆನ್ ಹೋಗಿ ಅವನ ಪಕ್ಕದಲ್ಲಿ ಕುಳಿತುಕೊಳ್ತಾನೆ ಮತ್ತು ಸಿಗರೇಟು ಸೇದುತ್ತಾ ಅವನನ್ನು ಗಮನಿಸುತ್ತಿರುತ್ತಾನೆ. ನಂತರ ಅವನು ಜೊಂಬಿಯನ್ನು ಎಳೆದುಕೊಂಡು ಮಿಕ್ಕಿಯ ಕೋಣೆಯಲ್ಲಿ ಬಿಡ್ತಾನೆ ಮತ್ತು ಹೊರಗಿನಿಂದ ಬಾಗಿಲು ಮುಚ್ಚುತ್ತದೆ ಮತ್ತು ಅವನು ಜೊಂಬಿನು ಬಂದನು ಅಂತ ಕಿರುಚುತ್ತಾನೆ. ಆಗ ಮಿಕ್ಕಿ ಹೆದರಿ ಬಾಗಿಲು ತೆರೆಯಲು ಹೇಳ್ತಾನೆ. ಆದರೆ ಬೆನ್ ಬಾಗಿಲು ತೆರೆಯುವುದಿಲ್ಲ ಮತ್ತು ಅವನು ನಗುತ್ತಿದ್ದಾನೆ. ಸ್ವಲ್ಪ ಸಮಯದ ನಂತರ ಅವನು ಬಾಗಿಲು ತೆರೆದು ನೋಡ್ತಾನೆ. ಮಿಕ್ಕಿಯ ಇಡೀ ದೇಹವು ರಕ್ತದಿಂದ ಮುಚ್ಚಲ್ಪಟ್ಟಿದೆ ಅಂತ ಮತ್ತು ಆ ಜೊಂಬಿ ಅವನ ಪಕ್ಕದಲ್ಲಿ ಸತ್ತು ಬಿದ್ದಿದ್ದಾನೆ. ಈಗ ಬೆನ್ ಇಲ್ಲಿ ಮಿಕ್ಕಿಗೆ ಹೇಳ್ತಾನೆ, ವಾಫ್, ನೀವು ಜೊಂಬಿಯನ್ನು ಕೊಂದಿದ್ದೀರಿ. ಹೀಗೆ ಹೇಳುತ್ತಾ ನಗಲು ಶುರು ಮಾಡ್ತಾನೆ. ಈಗ ಮಿಕ್ಕಿ ಈಗಾಗಲೇ ಕೋಪಗೊಂಡಿದ್ದಾನೆ. ಅದಕ್ಕಾಗಿಯೇ ಅವನು ಬೆನ್ ಅನ್ನು ಹಿಡಿದು ಅವನನ್ನು ಕೊಲ್ಲಲು ಸ್ಟಾರ್ಟ್ ಮಾಡ್ತಾನೆ. ಇದನ್ನು ಮಾಡಿದ ನಂತರ ಅವನು ಮನೆಯಿಂದ ಹೊರಗೆ ಹೋಗ್ತಾನೆ. ಈಗ ಬೆನ್ ಕೂಡ ಅವನನ್ನು ಫಾಲೋ ಮಾಡ್ತಾನೆ. ಮಿಕ್ಕಿ ಸ್ವಲ್ಪ ದೂರ ಹೋಗಿ ಅಳಲು ಸ್ಟಾರ್ಟ್ ಮಾಡ್ತಾನೆ. ನಿನ್ನೆ ರಾತ್ರಿ ನಾನು ಆ ಹುಡುಗಿಯೊಂದಿಗೆ ಮಾತನಾಡಿದೆ ಅಂತ ಅವರು ಹೇಳ್ತಾರೆ. ಆದರೆ ದಯವಿಟ್ಟು ನನ್ನೊಂದಿಗೆ ಮಾತನಾಡಬೇಡಿ ಅಂತ ಹೇಳಿದಳು. ಅವರು ಮತ್ತೆ ತಮ್ಮ ಜೀವನವನ್ನು ಸ್ಟಾರ್ಟ್ ಮಾಡ್ತಾರೆ. ಅವರು ಮುಖ್ಯ ರಸ್ತೆಯಲ್ಲಿ ಹೋಗುವಾಗ ಅವರ ಮುಂದೆ ಒಂದು ಕಾರು ನಿಂತಿರುವುದನ್ನು ಅವರು ನೋಡ್ತಾರೆ. ಇಬ್ಬರು ಪೆಟ್ರೋಲ್ ತೆಗೆಯಲು ಕಾರನ್ನು ತೆರೆದರು. ಕಾರು ತುಂಬಾ ಬಿಸಿಯಾಗಿದೆ ಅಂತ ಬೆನ್ಗೆ ಮಿಕ್ಕಿ ಹೇಳ್ತಾರೆ. ಇದರರ್ಥ ಯಾರೋ ಈ ಕಾರನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಆಗ ಬೆನ್ ಕಿರುಚುತ್ತಾ ಯಾರಾದರೂ ಇದ್ದಾರೆಯೇ ಅಂತ ಕೇಳ್ತಾನೆ. ಆದರೆ ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಆದರೆ ಅವರ ಪೆಟ್ರೋಲ್ ಟ್ಯಾಂಕ್ ಪರಿಶೀಲಿಸಿದಾಗ ಅದರಲ್ಲಿ ಪೆಟ್ರೋಲ್ ಇರಲಿಲ್ಲ. ತದನಂತರ ಒಬ್ಬ ವ್ಯಕ್ತಿ ಮಿಕ್ಕಿಯ ಕುತ್ತಿಗೆಯ ಮೇಲೆ ಚಾಕು ಹಾಕ್ತಾನೆ. ನಂತರ ಬೆನ್ ಭ್ರಮೆಗೆ ಒಳಗಾಗುತ್ತಾನೆ ಮತ್ತು ತನ್ನ ಜೇಬಿನಿಂದ ಬಂದೂಕನ್ನು ಹೊರತೆಗೆದನು. ಆಗ ಆ ವ್ಯಕ್ತಿ ಬೆನ್ಗೆ ನಿನ್ನ ಕಾರಿನ ಕೀಯನ್ನು ನನಗೆ ಕೊಡುವಂತ ಹೇಳ್ತಾನೆ. ನಾನು ಇಲ್ಲಿಂದ ಹೋಗುತ್ತೇನೆ. ಆಗ ಬೆನ್ ತಕ್ಷಣ ನಮಗೆ ಕೇಳುವಂತ ಹೇಳ್ತಾನೆ. ನಾವೆಲ್ಲರೂ ಒಟ್ಟಿಗೆ ಇದ್ದರೆ ಮಾತ್ರ ನಾವು ಬದುಕಲು ಸಾಧ್ಯ. ನಂತರ ಇದನ್ನು ಕೇಳುತ್ತಾ ಆ ವ್ಯಕ್ತಿ ಹೇಳ್ತಾನೆ, ಅವರು ನನ್ನ ಬಳಿಯೂ ಅದೇ ಮಾತನ್ನು ಹೇಳಿದರು. ಆದರೆ ನಂತರ ಅವರು ನನ್ನೊಂದಿಗೆ ನಾನು ಮನುಷ್ಯನೇ ಅಲ್ಲ ಎಂಬ ರೀತಿಯಲ್ಲಿ ವರ್ತಿಸಿದರು. ನನ್ನನ್ನು ತುಂಬಾ ಕೆಟ್ಟದಾಗಿ ನಡೆಸಿಕೊಳ್ಳಲಾಯಿತು. ಹಾಗಾಗಿ ನಾನು ಯಾರನ್ನೂ ನಂಬಲು ಸಾಧ್ಯವಿಲ್ಲ. ನಾನು ತುಂಬಾ ದೂರ ಹೋಗಬೇಕು. ಅದಕ್ಕೆ ನಿನ್ನ ಪಿಸ್ತೂಲನ್ನು ಎಸೆದೂಕಿ ಕೊಡು ಅಂತ ದಯಮಾಡಿ ಹೇಳುತ್ತಿದ್ದೇನೆ. ಇಲ್ಲದಿದ್ದರೆ ನಿನ್ನ ಗೆಳೆಯನನ್ನು ಕೊಲ್ಲುತ್ತೇನೆ. ಆಗ ಬೆನ್ ಹೇಳ್ತಾನೆ, ಸರಿ, ನಾನು ಪಿಸ್ತೂಲನ್ನು ಕೆಳಗೆ ಇಡುತ್ತೇನೆ. ಕೀ ಕಾರಿನೊಳಗೆ ಇದೆ. ಆಗ ಆ ಮನುಷ್ಯ ಬೇಗನೆ ಮಿಕ್ಕಿಯನ್ನು ಬಿಟ್ಟು ಕಾರಿನೊಳಗೆ ಕೂರುತ್ತಾನೆ. ಆದರೆ ಒಳಗೆ ಕೀ ಇಲ್ಲ, ಏಕೆಂದರೆ ಆ ಕೀಲಿಯು ಬೆನ್ ಬಳಿ ಇದೆ. ಆಗ ಆ ವ್ಯಕ್ತಿ ಕೊಪ್ಪುಗೊಂಡು ಬೆನ್ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾನೆ. ಅವನು ಕಾರಿನಿಂದ ಇಳಿದು ಓಡಲು ಸ್ಟಾರ್ಟ್ ಮಾಡ್ತಾನೆ ಮತ್ತು ಬೆನ್ ಸಹ ಹಿಂದೆ ಹೋಗಿ ಗುಂಡು ಹಾರಿಸಿ ಕೊಲ್ಲುತ್ತಾನೆ. ಆಗ ಮಿಕ್ಕಿ ಬೆನ್ಗೆ, ನೀವು ಏನು ಮಾಡಿದ್ದೀರಿ? ನೀವು ಅವನನ್ನು ಏಕೆ ಕೊಂದಿದ್ದೀರಿ? ಅವನು ಮನುಷ್ಯನಾಗಿದ್ದನು. ನಂತರ ಬೆನ್ ಅವರು ಮನುಷ್ಯ ಅಂತ ಹೇಳ್ತಾರೆ. ಆದರೆ ಅವನು ಒಳ್ಳೆಯ ಮನುಷ್ಯನಾಗಿರಲಿಲ್ಲ. ಅವರು ಅಪಾಯಕಾರಿ ವ್ಯಕ್ತಿಯಾಗಿದ್ದರು. ಅವನು ನಮ್ಮ ಕಾರನ್ನು ಕದಿಯಲು ಹೊರಟಿದ್ದಾನೆಂದು ನಿಮಗೆ ತಿಳಿದಿಲ್ಲವೇ? ಮತ್ತು ಅವನು ನಿನ್ನನ್ನು ಕೊಲ್ಲಲು ಪ್ರಯತ್ನಿಸಿದನು. ಇದಕ್ಕೆ ವಿರುದ್ಧವಾಗಿ ನಾನು ನಿಮ್ಮ ಜೀವವನ್ನು ಉಳಿಸಿದೆ ಮತ್ತು ಅವನು ನಿಮಗೆ ಮುಖ್ಯ. ಈಗ ಅವರಿಬ್ಬರು ಮಾತನಾಡುತ್ತಿದ್ದಾರೆ. ರಸ್ತೆಯ ಹಿಂದಿನಿಂದ ಟ್ರಕ್ ಅವರ ಕಡೆಗೆ ಬರುತ್ತಿದೆ ಅಂತ. ಆಗ ಅವರಿಬ್ಬರು ತಕ್ಷಣ ಅಲರ್ಟ್ ಆಗುತ್ತಾರೆ. ಬೆನ್ ತನ್ನ ಪಿಸ್ತೂಲನ್ನು ಹೊರತೆಗೆದು ಟ್ರಕ್ ಕಡೆಗೆ ತಿರುಗಿಸ್ತಾನೆ ಮತ್ತು ನೀವು ಯಾರು ಅಂತ ಕೇಳ್ತಾನೆ. ಆಗ ನಾವು ಕೂಡ ನಿಮ್ಮಂತಹ ಜೊಂಬಿಗಳಿಂದ ಬದುಕುಳಿದವರು ಅಂತ ಹೇಳ್ತಾರೆ. ಆಗ ಟ್ರಕ್ನಿಂದ ಒಬ್ಬ ಹುಡುಗಿ ಮತ್ತು ದೊಡ್ಡ ಗನ್ ಹಿಡಿದ ವ್ಯಕ್ತಿ ಕೆಳಗೆ ಇಳಿಯುತ್ತಾರೆ ಮತ್ತು ಪೆಟ್ರೋಲ್ ಖಾಲಿಯಾದ ಕಾರಣ ಅಲ್ಲಿಯೇ ನಿಲ್ಲಿಸಿದ ಆ ಕಾರು. ಆ ಹುಡುಗಿ ಅದನ್ನು ನೋಡಲಾರಂಭಿಸ್ತಾಳೆ ಮತ್ತು ಕೇಳ್ತಾನೆ, ಈ ಕಾರನ್ನು ಓಡಿಸುವ ವ್ಯಕ್ತಿಯನ್ನು ನೀವು ನೋಡಿದ್ದೀರಾ ಮತ್ತು ಅವನು ಎಲ್ಲಿದ್ದಾನೆ? ಆಗ ಬೆನ್ ಅವರು ನಮಗೆ ಸ್ವಲ್ಪ ಕಿರುಕುಳ ನೀಡಿದರು, ಆದ್ದರಿಂದ ನಾವು ಅವನನ್ನು ಕೊಂದಿದ್ದೇವೆ ಅಂತ ಹೇಳ್ತಾರೆ. ಆಗ ಅವಳು ಕೇಳುತ್ತಾಳೆ, ಸಾಯುವ ಮೊದಲು ಅವನು ಏನಾದರೂ ಹೇಳಿದನೆ? ಆಗ ಬೆನ್ ಅವರು ನಮ್ಮ ಕಾರನ್ನು ಅವರ ಮನೆಗೆ ಹೋಗಲು ಪ್ರಯತ್ನಿಸಿದರು ಅಂತ ಹೇಳ್ತಾರೆ. ಆದರೆ ಅವರು ಬೇರೇನೂ ಹೇಳಲಿಲ್ಲ. ಆಗ ಹುಡುಗಿ ಹೇಳ್ತಾರೆ, ಅವನಿಗೆ ಈ ಕಾರು ಎಲ್ಲಿಂದ ಬಂತು? ಅವರು ಈ ಬಗ್ಗೆ ಏನಾದರೂ ಹೇಳಿದ್ದಾರೆ? ಅವರು ತಮ್ಮ ಬಗ್ಗೆ ಏನನ್ನೂ ಹೇಳುವುದಿಲ್ಲ. ಆದರೆ ಅವರು ಬೆನ್ ಮತ್ತು ಮಿಕ್ಕಿಯಿಂದ ಬಹಳ ಎಚ್ಚರಿಕೆಯಿಂದ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಅಂದರೆ ಅವರಿಗೆ ಏನೂ ತಿಳಿದಿಲ್ಲ ಅಂತ ಅವರು ಖಚಿತಪಡಿಸುತ್ತಾರೆ. ಆಗ ಈ ಕಾರು ನಮ್ಮದಾಗಿದ್ದು ನಮ್ಮಿಂದ ಕದ್ದೊಯ್ದಿದ್ದಾನೆ ಅಂತ ಹೇಳ್ತಾರೆ ಮತ್ತು ನೀವು ನಮ್ಮ ಕಾರನ್ನು ಉಳಿಸಿದ್ದು ತುಂಬಾ ಒಳ್ಳೆಯದು. ನಂತರ ಮಿಕ್ಕಿ ಅವಳ ಬಳಿಗೆ ಹೋಗಿ ಕೇಳ್ತಾನೆ, ನಿನ್ನ ಹೆಸರು ಅನ್ನಿ. ಈಗ ಒಂದು ಕ್ಷಣ ಹುಡುಗಿ ಮೌನವಾಗಿರುತ್ತಾಳೆ. ಆದರೆ ನಂತರ ಅವಳು ಅವನನ್ನು ಕೇಳುತ್ತಾಳೆ, ನೀವು ಏನು ಕೇಳುತ್ತಿದ್ದೀರಿ? ಅವನು ಮತ್ತೆ ಅವಳನ್ನು ಕೇಳ್ತಾನೆ, ನೀನು ಅನ್ನಿ. ಆಗ ಅವನು ಅವಳಿಗೆ ಹೇಳ್ತಾನೆ, ನಾನು ನಿನ್ನೊಂದಿಗೆ ವಾಕಿ ಟಾಕಿಯಲ್ಲಿ ಅನೇಕ ಬಾರಿ ಮಾತನಾಡಿದ್ದೇನೆ. ಆದರೆ ಇದ್ದಕ್ಕಿದ್ದಂತೆ ಹುಡುಗಿ ಪಿಸ್ತೂಲನ್ನು ತೆಗೆದುಕೊಂಡು ಬೆನ್ನ ಕಾಲಿಗೆ ಗುಂಡು ಹಾರಿಸ್ತಾಳೆ. ಹಿಂದೆ ನಿಂತಿರುವ ವ್ಯಕ್ತಿ ಕೂಡ ಬೆನ್ ಅನ್ನು ತನ್ನ ಗನ್ ಪಾಯಿಂಟ್ಗೆ ಕರೆದೊಯ್ಯುತ್ತಾನೆ. ಆ ಹುಡುಗಿ ಅನ್ನಿ ಕೂಡ ಗನ್ ಹಿಡಿದು ಮಿಕ್ಕಿ ಬರುತ್ತಾಳೆ ಮತ್ತು ನನ್ನನ್ನು ಹುಡುಕಲು ಅಥವಾ ಸಂಪರ್ಕಿಸಲು ಪ್ರಯತ್ನಿಸಬೇಡಿ ಅಂತ ನಾನು ನಿಮಗೆ ಹೇಳಿದೆ ಅಂತ ಅವಳು ಹೇಳ್ತಾರೆ. ನಂತರ ಪಿಸ್ತೂಲ್ ತೋರಿಸಿ ಕಾರಿನ ಕೀ ಕೇಳುತ್ತಾಳೆ ಮತ್ತು ಅವಳು ಕಾರ್ ಕೀಯನ್ನು ಮೈದಾನದಲ್ಲಿ ಎಸೆಯುತ್ತಾಳೆ ಮತ್ತು ನಮ್ಮ ನಂತರ ಆ ಕೀಲಿಯನ್ನು ಹುಡುಕಿ ಅಂತ ಅವಳು ಹೇಳ್ತಾರೆ. ಅವರು ಹೋದ ನಂತರ ಮಿಕ್ಕಿ ಆ ಕೀಲಿಯನ್ನು ಹುಡುಕಲು ಮೈದಾನಕ್ಕೆ ಹೋಗ್ತಾನೆ ಮತ್ತು ಅವನು ಅದನ್ನು ನೋಡಿದ ತಕ್ಷಣ ಅಲ್ಲಿ ಕತ್ತಲೆಯಾಯಿತು. ಆದರೆ ಇನ್ನೂ ಕೀ ಸಿಕ್ಕಿಲ್ಲ. ಆಗ ಜನರು ಈಗ ರಾತ್ರಿಯಾಗುವುದು ಅಂತ ಡಿಸೈಡ್ ಮಾಡ್ತಾರೆ. ಆದ್ದರಿಂದ ಅವರು ನಾಳೆ ಕೀಲಿಯನ್ನು ನೋಡ್ತಾರೆ. ಇದಾದ ನಂತರ ಇಬ್ಬರು ಕಾರಿನೊಳಗೆ ಹೋಗಿ ಕುಳಿತರು. ಅವರು ರಾತ್ರಿಯಲ್ಲಿ ಮಲಗಿರುವಾಗ ಅವರು ಕೆಲವು ಶಬ್ದಗಳನ್ನು ಕೇಳುತ್ತಾರೆ ಮತ್ತು ಅವರು ಎಚ್ಚರಗೊಳ್ಳುತ್ತಾರೆ. ಆಗ ಅಲ್ಲಿ ಸಾಕಷ್ಟು ಜೊಂಬಿಗಳು ಇದ್ದಾರೆ ಅಂತ ಲೈಟ್ನಲ್ಲಿ ರಸ್ತೆಯತ್ತ ನೋಡ್ತಾಳೆ. ಯಾರು ನಿಧಾನವಾಗಿ ತಮ್ಮ ಕಾರಿನ ಹತ್ತಿರ ಬರುತ್ತಿದ್ದಾರೆ. ಆಗ ಮಿಕ್ಕಿ ಹೆದರಿ ಬೇಗ ಇಲ್ಲಿಂದ ಓಡಿ ಹೋಗೋಣ ಎನ್ನುತ್ತಾನೆ. ಆದರೆ ಕಾರಿನ ಕೀ ಇಲ್ಲ, ಏಕೆಂದರೆ ಅದು
ಹೊಲದಲ್ಲಿ ಬೀಳುತ್ತದೆ. ಆಗ ಬೆನ್ ನಾನು ಹೇಗೆ ಓಡಲಿ ಅಂತ ಹೇಳ್ತಾನೆ, ಏಕೆಂದರೆ ನನ್ನ ಕಾಲಿಗೆ ಗಾಯವಾಗಿದೆ. ಅವನು ಮಿಕ್ಕಿಗೆ ಹೇಳ್ತಾನೆ, ನೀವು ಮಾತ್ರ ತಪ್ಪಿಸಿಕೊಳ್ಳಬಹುದು, ಆದುದರಿಂದ ನೀನು ಇಲ್ಲಿಂದ ಓಡಿ ಹೋಗು. ಆಗ ಮಿಕ್ಕಿ ಬೇಡ, ನಾನು ಹೋಗುವುದಿಲ್ಲ ಎನ್ನುತ್ತಾನೆ. ಆ ಜೊಂಬಿಗಳು ನಮ್ಮ ಕಾರನ್ನು ಸುತ್ತುವರೆದಿದ್ದಾರೆ, ಹಾಗಾಗಿ ನಾವು ಕಾರಿನಲ್ಲಿ ಉಳಿಯುವುದು ಸುರಕ್ಷಿತವಾಗಿರುತ್ತದೆ. ಅವರು ಬೆಳಿಗ್ಗೆ ಎದ್ದು ನೋಡ್ತಾರೆ, ಆ ಜೊಂಬಿಗಳು ಕಾರಿನ ಹೊರಗಿನಿಂದ ಅವರನ್ನು ನೋಡುತ್ತಿದ್ದಾರೆ ಅಂತ, ಮತ್ತು ಅವರು ಗಾಜಿನ ಮೇಲೆ ತಮ್ಮ ಕೈಗಳನ್ನು ಉಜ್ಜುತ್ತಿದ್ದಾರೆ. ಈಗ ಕಾರಿನಿಂದ ಇಳಿಯುವುದು ಹೇಗೆ ಅಂತ ಯೋಚಿಸುತ್ತಿದ್ದಾರೆ. ಅವರು ಕಾರಿನೊಳಗೆ ಸಿಲುಕಿಕೊಂಡಿದ್ದಾರೆ. ಈಗ ಬೆನ್ ಕೋಪಗೊಂಡು ಮಿಕ್ಕಿಗೆ ಅನ್ನಿ ಅಂತ ಹೇಳುವ ಮೂಲಕ ನೀವು ಅವಳನ್ನು ತೊಂದರೆಗೊಳಿಸಿದ್ದೀರಿ ಅಂತ ಹೇಳ್ತಾನೆ. ಅದಕ್ಕೆ ಇಂದು ನನ್ನ ಕಾಲು ಈ ಸ್ಥಿತಿಯಲ್ಲಿದೆ, ನಿನ್ನಿಂದಾಗಿಯೇ ಇದೆಲ್ಲ ಸಂಭವಿಸಿತು. ಆಗ ಮಿಕ್ಕಿ ಕೇಳ್ತಾನೆ, ನಾವು 2 ತಂತಿಗಳನ್ನು ಜೋಡಿಸಿ ಕಾರನ್ನು ಸ್ಟಾರ್ಟ್ ಮಾಡಬಹುದಲ್ಲವೇ? ಇದು ಚಲನಚಿತ್ರಗಳಲ್ಲಿ ಸಂಭವಿಸಿದಂತೆ. ಆಗ ಬೆನ್ ಹೇಳ್ತಾನೆ, ಇದು ನಿಜ ಜೀವನದಲ್ಲಿ ನಡೆಯುವುದಿಲ್ಲ, ಇದು ಚಲನಚಿತ್ರಗಳಲ್ಲಿ ಮಾತ್ರ ಸಂಭವಿಸುತ್ತದೆ. ಮತ್ತು ನೀವು ಕಾರಿನ ತಂತಿಯನ್ನು ಎಳೆದರೆ ಕಾರು ಒಡೆಯಬಹುದು, ಮತ್ತು ನಾವು ನಂತರ ಕೀಲಿಯನ್ನು ಪಡೆದರೆ ನಾವು ಏನನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಈಗ ಕಾರಿನೊಳಗಿನ ನೀರನ್ನು ಎಷ್ಟು ದಿನ ಯೂಸ್ ಮಾಡುತ್ತೇವೆ ಅಂತ ಯೋಚಿಸುತ್ತಿದ್ದಾರೆ. ಈ ನೀರನ್ನು ಮನುಷ್ಯ ಎಷ್ಟು ದಿನ ಕುಡಿಯಬಹುದು? ಈಗ ಈ ಎಲ್ಲಾ ಜಂಬಿಗಳು ಕಾರಿನ ಹೊರಗೆ ನಿಂತು ಅವರನ್ನು ನೋಡುತ್ತಿದ್ದರು. ಇದು ಮಿಕ್ಕಿಗೆ ಇಷ್ಟವಾಗಲಿಲ್ಲ. ಅದಕ್ಕಾಗಿಯೇ ಅವನು ಎಲ್ಲಾ ಕಿಟಕಿಗಳನ್ನು ಹೊದಿಕೆ ಮತ್ತು ಬಟ್ಟೆಗಳಿಂದ ಮುಚ್ಚುತ್ತಾನೆ. ಆದ್ದರಿಂದ ಆ ಜಂಬಿಗಳು ಅವರನ್ನು ನೋಡುವುದಿಲ್ಲ. ಈಗ ಒಳಗೊಳಗೆ ಕುಡಿದು ಸೇದುತ್ತಾ ಜೀವನ ಕಳೆಯುತ್ತಿದ್ದಾರೆ. ಹೊರಗೆ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಅವರು ಇಸ್ಪೀಟೆಲೆಗಳನ್ನು ಆಡ್ತಾರೆ ಮತ್ತು ಹಾಡುವುದರ ಮೂಲಕ ಆನಂದಿಸ್ತಾರೆ. ನಂತರ ಬೆನ್ ಮಿಕ್ಕಿಯನ್ನು ಬಹಳಷ್ಟು ಇನ್ಸಿಸ್ಟ್ ಮಾಡುತ್ತಾನೆ ಮತ್ತು ಕೀಲಿಯನ್ನು ಹುಡುಕಲು ಹೋಗಿ ಅವನಿಗೆ ಹೇಳ್ತಾನೆ, ನೀವು ಖಂಡಿತವಾಗಿಯೂ ಕೀಲಿಯನ್ನು ನೋಡುತ್ತೀರಿ ಅಂತ ನನಗೆ ತಿಳಿದಿದೆ. ಹೊರಗೆ ಹೋದ ಮೇಲೂ ಕೀ ಸಿಗದಿದ್ದರೆ ಅಂತ ಎಕ್ಸ್ಪ್ಲೈನ್ ಮಾಡುತ್ತಾರೆ. ನಂತರ ಇಲ್ಲಿಂದ ಓಡಿ ಹೋಗು, ಇಲ್ಲಿಗೆ ಹಿಂತಿರುಗಬೇಡ, ಜೊಂಬಿಗಳಲ್ಲಿ ಬರುವ ಮೂಲಕ ಮತ್ತೆ ಸಿಲುಕಿಕೊಳ್ಳಬೇಡಿ. ಆಗ ಮಿಕ್ಕಿ ನನಗೆ ನಿನ್ನ ಹೊರತು ಬೇರೆ ಯಾರೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕಾಗಿಯೇ ನಾನು ಖಂಡಿತವಾಗಿಯೂ ಹಿಂತಿರುಗುತ್ತೇನೆ. ಈಗ ಕೀಲಿಯನ್ನು ಪಡೆಯಲು ಮಿಕ್ಕಿ ಸನ್ರೂಫ್ ಅನ್ನು ತೆರೆದು ಹೊರಗೆ ಬರ್ತಾನೆ. ಸಮಯ ಹೋಗುತ್ತದೆ ಮತ್ತು ಇಲ್ಲಿ ಬೆನ್ ಮೊದಲ ಬಾರಿಗೆ ಒಬ್ಬಂಟಿಗನಾಗಿದ್ದಾನೆ. ಸಾಕಷ್ಟು ಸಮಯ ಹೋಗುತ್ತದೆ, ಆದರೆ ಮಿಕ್ಕಿ ಇನ್ನೂ ಹಿಂತಿರುಗಿಲ್ಲ. ನಂತರ ಬೆನ್ ಅವರು ಇನ್ನೂ ಕೀಲಿಯನ್ನು ಹುಡುಕುತ್ತಿದ್ದಾರೆ ಅಂತ ಭಾವಿಸ್ತಾರೆ. ಈಗ ಮಿಕ್ಕಿ ಬರುವವರೆಗೂ ಏನು ಮಾಡ್ತಾ ಕಾಲ ಕಳೆಯಬೇಕೆಂದು ಯೋಚಿಸ್ತಾನೆ. ಅವನು ಚೆಂಡಿನೊಂದಿಗೆ ಆಡ್ತಾನೆ ಮತ್ತು ಸ್ಮೋಕಿಂಗ್ ಮಾಡ್ತಾನೆ, ಆದರೆ ಸಮಯವು ಹಾದು ಹೋಗುವುದಿಲ್ಲ. ಆಗ ಅವನು ನನ್ನನ್ನು ಹೊರಗಿನಿಂದ ಕರೆಯುತ್ತಿದ್ದರೆ ಅಂತ ಯೋಚಿಸಲು ಸ್ಟಾರ್ಟ್ ಮಾಡ್ತಾನೆ. ಅದಕ್ಕಾಗಿಯೇ ಹೊರಗಿನಿಂದ ಏನಾದರೂ ಶಬ್ದ ಬಂದರೆ ಅವನು ಎಚ್ಚರಿಕೆಯಿಂದ ಕೇಳ್ತಾನೆ. ಈಗ ಅವನು ಮಿಕ್ಕಿ ಕಾಣೆಯಾಗಲು ಸ್ಟಾರ್ಟ್ ಮಾಡ್ತಾನೆ. ಅದಕ್ಕಾಗಿಯೇ ಅವನು ಮರಳಿ ಬರಲು ತುಂಬಾ ಪ್ರಾರ್ಥಿಸ್ತಾನೆ. ಈಗ ಸಾಕಷ್ಟು ಸಮಯ ಹೋಗುತ್ತದೆ, ಆದರೆ ಮಿಕ್ಕಿ ಇನ್ನೂ ಹಿಂತಿರುಗಿಲ್ಲ. ಬೆನ್ ಹುಚ್ಚನಂತೆ ಯೋಚಿಸ್ತಾನೆ, ತನಗೆ ಒಬ್ಬನೇ ಫ್ರೆಂಡ್ ಮತ್ತು ಅವನು ಅವನನ್ನು ಕಳೆದುಕೊಂಡನು. ಬದುಕಿದ್ದಾನೋ ಇಲ್ಲವೋ ಅಂತ ಮಿಕ್ಕಿ ಚಿಂತಿಸತೊಡಗುತ್ತಾನೆ. ಅದಕ್ಕೆ ಮಿಕ್ಕಿ ಕಮ್ ಬ್ಯಾಕ್ ಅಂತ ಕೂಗಿ ಹೇಳ್ತಾನೆ. ಬೆನ್ ಒಂಟಿತನವನ್ನು ಸಹಿಸುತ್ತಿರಲಿಲ್ಲ, ಅದಕ್ಕಾಗಿಯೇ ಅವನು ಅಳಲು ಸ್ಟಾರ್ಟ್ ಮಾಡ್ತಾನೆ. ಆದರೆ ಇದ್ದಕ್ಕಿದ್ದಂತೆ ಹೊರಗಿನಿಂದ ಮಿಕ್ಕಿ ಧ್ವನಿ ಬರುತ್ತದೆ, ಬೆನ್ ಅನ್ನು ಯಾರು ಕರೆಯುತ್ತಿದ್ದಾರೆ. ಆಗ ಬೆನ್ ಇದನ್ನು ಕೇಳಿ ಬಹಳ ಸಂತೋಷಪಟ್ಟರು ಮತ್ತು ಅವನು ಸನ್ರೂಫ್ ತೆರೆಯಲು ಸ್ಟಾರ್ಟ್ ಮಾಡ್ತಾನೆ ಮತ್ತು ಅವನು ತಕ್ಷಣ ಮಿಕ್ಕಿಯನ್ನು ಒಳಗೆ ಕರೆಯುತ್ತಾನೆ. ಒಳಗೆ ಬಂದ ನಂತರ ಬೆನ್ ತುಂಬಾ ಸಂತೋಷವಾಗಿದೆ, ಆದರೆ ಮಿಕ್ಕಿ ತುಂಬಾ ನರ್ವಸ್ ಆಗಿದ್ದಾನೆ. ಆಗ ಬೆನ್ ಏನಾಯಿತು ಅಂತ ಕೇಳ್ತಾನೆ. ನೀವು ಕೀಲಿಯನ್ನು ತೆಗೆದುಕೊಂಡಿದ್ದೀರಾ? ಆಗ ಮಿಕ್ಕಿ ಏನನ್ನು ಹೇಳದೆ ಕೈ ತೋರಿಸ್ತಾನೆ. ಆಗ ಬೆನ್ ತನ್ನ ಕೈಗಳನ್ನು ನೋಡ್ತಾನೆ. ಅವನ ಕೈಯಲ್ಲಿ ಜಂಬಿ ಕಚ್ಚುವಿಕೆಯ ಚಿಹ್ನೆ ಇದೆ ಅಂತ. ಈಗ ಬೆನ್ ಹುಚ್ಚನಂತೆ ಕೂಗಲು ಸ್ಟಾರ್ಟ್ ಮಾಡ್ತಾನೆ. ಮಿಕ್ಕಿ ಏನು ಮಾಡಿದ್ದೀರಿ? ಮಿಕ್ಕಿ ಇಲ್ಲಿ ಅಳಲು ಸ್ಟಾರ್ಟ್ ಮಾಡ್ತಾನೆ ಮತ್ತು ಹೇಳ್ತಾನೆ, ದಯವಿಟ್ಟು ಹೇಗಾದರೂ ನನ್ನನ್ನು ಉಳಿಸಿ. ಈಗ ಏಕೆಂದರೆ ಬೆನ್ಗೆ ಬೇರೆ ದಾರಿ ಇಲ್ಲ. ಅದಕ್ಕಾಗಿಯೇ ಅವನು ಮಿಕ್ಕಿಯತ್ತ ಬಂದೂಕನ್ನು ತೋರಿಸಿ ಅವನಲ್ಲಿ ಬಹಳಷ್ಟು ವಿನಂತಿಸ್ತಾನೆ, ದಯವಿಟ್ಟು ಮಿಕ್ಕಿ ಇಲ್ಲಿಂದ ಹೊರಡಿ. ಆದರೆ ಬಡ ಮಿಕ್ಕಿ ಅಳುತ್ತಾ ಅವನಿಗೆ ದಯವಿಟ್ಟು ನನಗೆ ಸಹಾಯ ಮಾಡು ಅಂತ ಹೇಳ್ತಾನೆ. ಆದರೆ ಬೆನ್ಗೆ ಬೇರೆ ದಾರಿ ಇಲ್ಲ ಮತ್ತು ಮಿಕ್ಕಿ ಯಾವಾಗಲೂ ಸಂತೋಷದಿಂದ ಬದುಕುವ ಜಂಬಿಯಾಗುವುದನ್ನು ನಾನು ನೋಡಲಾರೆ ಅಂತ ಅವನು ಮಿಕ್ಕಿಗೆ ಹೇಳ್ತಾನೆ. ಅದಕ್ಕಾಗಿಯೇ ಅವನು ಅಲ್ಲಿ ಮಿಕ್ಕಿಯನ್ನು ಹೊಡೆದು ಸಾಯಿಸ್ತಾನೆ. ಜೊತೆಗಿದ್ದವನು ಇವತ್ತು ಹೊರಟು ಹೋದನೆಂದು ಬೆನ್ ಕೂಗಿ ಹೇಳ್ತಾನೆ. ಈಗ ಬೆನ್ ಒಬ್ಬನೇ, ಅವನ ಜೊತೆ ಯಾರೂ ಇಲ್ಲ, ಅವನಿಗೆ ಮಾತನಾಡಲು ಕೂಡ ಯಾರೂ ಇಲ್ಲ. ಅವನು ಕಾರಿನಿಂದ ಇಳಿಯಲು ಸಾಧ್ಯವಿಲ್ಲ. ಹೀಗೆಲ್ಲ ಯೋಚಿಸ್ತಾ ಅಲ್ಲೇ ಕುಳಿತ. ನಂತರ ಅವನು ಮಿಕ್ಕಿಯ ಮೃತದೇಹವನ್ನು ಮುಚ್ಚುತ್ತಾನೆ. ನಂತರ ಬೆನ್ ವಾಕಿ ಟಾಕಿಯನ್ನು ತೆಗೆದುಕೊಂಡು ಅನ್ನಿಯೊಂದಿಗೆ ಮಾತನಾಡಲು ಪ್ರಯತ್ನಿಸ್ತಾನೆ. ಅನ್ನಿ, ನೀವು ನನ್ನನ್ನು ಕೇಳುತ್ತೀರಾ? ನೀನು ನನ್ನ ಮಾತು ಕೇಳಬಲ್ಲೆ ಅಂತ ನನಗೆ ಗೊತ್ತು. ನಾನು ನಿಮಗೆ ಏನಾದರೂ ಹೇಳಬಹುದೇ? ಮಿಕ್ಕಿ ಸತ್ತಿದ್ದಾನೆ. ಅವನು ನನ್ನೊಂದಿಗೆ 3 ತಿಂಗಳು ವಾಸಿಸುತ್ತಿದ್ದನು. 3 ತಿಂಗಳು ಒಂದೇ ಮನೆಯಲ್ಲಿ ಬಂದಿಯಾಗಿದ್ದೆವು. ಹಾಗಾದರೆ ನಾವು ಅಲ್ಲಿಂದ ಹೇಗೆ ತಪ್ಪಿಸಿಕೊಂಡೆವು? ನಿಮಗೆ ಯಾವುದೇ ಕಲ್ಪನೆ ಇಲ್ಲ ಮತ್ತು ನಾವು ಏನನ್ನೂ ಮಾಡಲಿಲ್ಲ. ಸುಮ್ಮನೆ ಮನೆಯ ಮುಖ್ಯ ಬಾಗಿಲನ್ನು ತೆರೆದೆ. ಇದರಿಂದಾಗಿ ಎಲ್ಲಾ ಜಂಬಿಗಳು ಮನೆಯೊಳಗೆ ಪ್ರವೇಶಿಸಿದರು. ಆದರೆ ನಾವು ಅವಕಾಶವನ್ನು ಬಳಸಿಕೊಂಡಿದ್ದೇವೆ ಮತ್ತು ಮನೆಯ ಇನ್ನೊಂದು ಬದಿಯಿಂದ ಓಡಿ ಹೋದರು. ಇಷ್ಟು ದಿನ ಜೊತೆಗಿದ್ದವನು ಹೊರಟು ಹೋದ ಮತ್ತು ಇದಕ್ಕೆಲ್ಲ ನೀನೇ ಕಾರಣ ಮತ್ತು ನಾನು ಆ ಮನೆಯಿಂದ ತಪ್ಪಿಸಿಕೊಂಡ ದಾರಿ. ಕಳೆದ ಬಾರಿಯೂ ಇಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಆ ಪ್ರಯತ್ನದಲ್ಲಿ ಕೈಬಿಟ್ಟರೆ ಆಗ ನಾನೇ ಗುಂಡು ಹಾರಿಸಿಕೊಂಡು ಸಾಯುತ್ತೇನೆ ಮತ್ತು ನಾನು ಈ ಕಾರಿನಿಂದ ಸುರಕ್ಷಿತವಾಗಿ ಹೊರಬಂದರೆ ಆಗ ನಿನ್ನ ಸಾವನ್ನು ನನ್ನ ಕೈಯಲ್ಲಿ ಬರೆಯಲಾಗುವುದು. ಹೀಗೆ ಹೇಳ
ಹೇಳುತ್ತಾ ಕಾರಿನಿಂದ ಇಳಿಯಲು ಎಲ್ಲ ಸಿದ್ಧತೆಗಳನ್ನು ಆರಂಭಿಸ್ತಾನೆ. ಈಗ ಅವನು ಕಿಟಕಿಗಳಿಂದ ಬಟ್ಟೆಯನ್ನು ತೆಗೆದು ಹಾಕ್ತಾನೆ, ಜೊಂಬಿಗಳು ಎಲ್ಲಿಗೆ ಹೋಗುತ್ತಿದ್ದಾರೆಂದು ನೋಡಲು. ಅದರೊಂದಿಗೆ ಮಿಕ್ಕಿ ವಾಕ್ಮ್ಯಾನ್ ಕೂಡ ಧರಿಸ್ತಾರೆ. ಅವನು ಕಾರಿನ ಹಿಂದಿನ ಬಾಗಿಲನ್ನು ಓಪನ್ ಮಾಡ್ತಾನೆ. ಒಳಗೆ ಸೂರ್ಯನ ಬೆಳಕು ಇದ್ದುದರಿಂದ ಅವನಿಗೆ ಏನೂ ಕಾಣಿಸಲಿಲ್ಲ. ಇದರ ನಂತರ ದೃಶ್ಯವನ್ನು ಕಟ್ ಮಾಡಿ ನಮಗೆ ತೋರಿಸಲಾಗುತ್ತದೆ. ಬೆನ್ ಕೈಯಲ್ಲಿ ಬೇಸ್ ಬಾಲ್ ಬ್ಯಾಟ್ ಹಿಡಿದುಕೊಂಡು ಒಂದು ಕಾಲಿನಿಂದ ಕುಂಟುತ್ತಾ ಬ್ಯಾಗ್ ಹಿಡಿದು ನಿಂತಿದ್ದಾನೆ ಮತ್ತು ಅನೇಕ ಜೊಂಬಿಗಳು ಅವನನ್ನು ಫಾಲೋ ಮಾಡುತ್ತಿದ್ದಾರೆ. ಮತ್ತು ಈ ದೃಶ್ಯದೊಂದಿಗೆ ಚಿತ್ರದ ಕತೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.